ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ನೀವೆಲ್ಲರೂ ಕೂಡ ಈಗ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕ್ತಾಯಿದ್ದೀರಿ. ಓಕೆನಾ? ಸೊ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕ್ತಾಯಿದ್ದೀರಿ. ಸ್ವಲ್ಪ ನೀಟಾಗಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡ್ಕೊಳ್ರಿ. ಯಾಕಂತಂದರೆ ಎಡಿಟಿಂಗ್ ಆಪ್ಷನ್ಗಳನ್ನು ಬಿಡ್ತಾರಿಲ್ಲ ಅಂತಿಲ್ಲ, ಸುಮ್ಮನೆ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಒಂದೇನಂತಂದರೆ ಇಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ನೆನಪಿಟ್ಕೊಳ್ಳುವಂಥ ಅಂಶ ಏನಂತಂದರೆ, ಇಲ್ಲಿ ನೀವು ಜಸ್ಟ್ ಅಪ್ಲಿಕೇಶನ್ಸ್ 9 ಕೋರ್ಸ್ಗಳಿಗೆ ಇದು ಒಂದೇ ಅಪ್ಲಿಕೇಶನ್ ಇರುತ್ತೆ, ನಿಮಗೆ ನೆನಪಿರಲಿ. ಆಮೇಲೆ ಎರಡನೇ ಪಾಯಿಂಟ್ ಏನಂತಂದರೆ, ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಾಲೇಜ್ ಇರ್ಬೋದು ಅಥವಾ ಕೋರ್ಸ್ ಇರ್ಬೋದು, ಆಯ್ಕೆ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಇಲ್ಲ. ಯಾಕಿಲ್ಲ ಅಂತಂದರೆ ಇದು ಜಸ್ಟ್ ಅಪ್ಲಿಕೇಶನ್ ಮಾತ್ರ. ಓಕೆನಾ? ಇದು ಅಪ್ಲಿಕೇಶನ್ ಮಾತ್ರ ಇರುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ಇಲ್ಲಿ ನೀವು ಫೀಸನ್ನು ಪೇ ಮಾಡಿದಿರಿ, ಈಗ ಆನ್ಲೈನ್ ಫೀಸನ್ನು ಪೇ ಮಾಡಿರಿ, ಆದರೆ ಇದು ಎರರ್ ಅಂತ ಬರ್ತಾಯಿದೆ. ಅದಕ್ಕೆ ನೀವೇನು ಮಾಡಬೇಕಂತಂದರೆ 2 ಡೇಸ್ ಬಿಟ್ಟು ಸ್ಟೇಟಸ್ ಚೆಕ್ ಮಾಡ್ಕೋಬೇಕು. ಅಮೌಂಟ್ ಕಟ್ಟಾಗಿದೆ ಬ್ಯಾಂಕಿಂದ, ಆದರೆ ನಿಮಗಿಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇಲ್ಲ, ಎರರ್ ಅಂತ ಬರ್ತಾ ಇದೆ, ಓಪನ್ ಮಾಡಿದರೆ ಆಗ್ತಾ ಇಲ್ಲ ಅಂತಂದರೆ ನೀವು 2 ಡೇಸ್ ತನಕ ವೇಟ್ ಮಾಡಬೇಕು. 2 ಡೇಸಲ್ಲಿ ಇದು ಪೇಮೆಂಟ್ ಕ್ಲಿಯರ್ ಆದರೆ ಓಕೆ, ಕ್ಲಿಯರ್ ಆಗಲಿಲ್ಲ ಅಂತಂದರೆ ನಿಮ್ಮದು ಅಮೌಂಟ್ ರಿಟರ್ನ್ ಬಂದಿದೆಯೋ ಅನ್ನೋದು ಚೆಕ್ ಮಾಡ್ಕೋಬೇಕಾಗತ್ತೆ. ಓಕೆ? ಸೊ ಅಮೌಂಟ್ ರಿಟರ್ನ್ ಆಗಿರುತ್ತೆ ಬ್ಯಾಂಕಿಗೆ ವಾಪಸ್ ಅಮೌಂಟ್ ರಿಟರ್ನ್ ಆಗಿಬಿಟ್ಟಿದ್ರೆ ಓಕೆ, ಆದರೆ ಮತ್ತೊಂದು ಸಲ ಪೇಮೆಂಟ್ ಮಾಡಬೇಕು. ಅಮೌಂಟ್ ರಿಟರ್ನ್ ಆಗಿಲ್ಲ ಅಂತಂದರೆ ನೀವು ಅರ್ಜೆಂಟಾಗಿ ಬೋರ್ಡ್ಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಟ್ರಾನ್ಸಾಕ್ಷನ್ ಆಗಿರುವಂಥ ಡೀಟೇಲ್ಸನ್ನು ಅವ್ರು ಕೊಡಬೇಕಾಗತ್ತೆ. ಅವ್ರು ಏನು ಮಾಡ್ತಾರೆ, ನಿಮ್ಮ ಪೇಮೆಂಟ್ ಸ್ಟೇಟಸನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಓಕೆ? ಇದು ಏನಪ್ಪ ಅಂತಂದರೆ ಅಡ್ಮಿಷನ್ಗೆ, ಅಂದರೆ ಇವಾಗ ಅಪ್ಲಿಕೇಶನ್ಗೆ ಬರೋಣ. ಇವಾಗ ನೀವು ಅಪ್ಲಿಕೇಶನ್ ಹಾಕಿರಿ, ಇವಾಗ ಮುಂದಿನ ಪ್ರೊಸೆಸ್ ಏನು? ಸೊ ಮುಂದಿನ ಪ್ರೊಸೆಸ್ ಏನಿರುತ್ತೆ ಅಂತಂದರೆ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಆನ್ಲೈನ್ ಮುಖಾಂತರ. ಈಗ ನೀವೇನೆಲ್ಲ ಅಪ್ಲೋಡ್ ಮಾಡಿರ್ತೀರಲ್ಲ, ಇವೆಲ್ಲವೂ ಕೂಡ ಏನು ಮಾಡ್ತಾರೆ, ಅವರು ವೆರಿಫೈ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಇದನ್ನು? ಆಗಸ್ಟಿಂದ ಸ್ಟಾರ್ಟ್ ಮಾಡ್ತಾರೆ. ಆಗಸ್ಟ್ ಫಸ್ಟ್ ವೀಕಿಂದ ವೆರಿಫಿಕೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ ವೆರಿಫಿಕೇಷನ್ ಮಾಡಬೇಕಾದ್ರೆ ನಿಮ್ಗೆ ಏನಂತದ್ದು ಬರುತ್ತೆ ಅಂದರೆ, ಯುವರ್ ಅಪ್ಲಿಕೇಶನ್ ಈಸ್ ವೆರಿಫೈಡ್ ಸಕ್ಸಸ್ಫುಲ್ಲಿ, ನಿಮ್ಮ ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಇದೆ, ನಾವು ನಿಮ್ಮಗಳಿಗೆ ಕೌನ್ಸ್ಲಿಂಗ್ ಡೇಟನ್ನು ಹೇಳ್ತೇವೆ, ವೇಟ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ನಿಮಗೆ. ಅಲ್ಲಿ ತನಕ ಕಾಯಬೇಕಾಗುತ್ತೆ. ಅಂದಾಜಿಗೆ ಎಲ್ಲಿ ತನಕ ಅಂತಂದರೆ, ಇದು ಆಗಸ್ಟ್ ಮಂತ್ ಪೂರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಸೆಪ್ಟೆಂಬರ್ ಮಂತಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಬಿಡ್ಬೋದು. ಹೋದ ವರ್ಷ ಸೆಪ್ಟೆಂಬರ್ ಮಂತಲ್ಲೇ ಬಿಟ್ಟಿದ್ದರು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಅಂದರೆ ಕಾಲೇಜ್ಗಳನ್ನು ಆಯ್ಕೆ ಮಾಡಲಿಕ್ಕೆ ಆನ್ಲೈನ್ ಮುಖಾಂತರ ನಿಮಗೆ ಲಿಂಕನ್ನು ಕೊಡ್ತಾರೆ. ಸೆಪ್ಟೆಂಬರ್ ಮಂತ್ ತನಕ ಕಾಯಬೇಕು. ಓಕೆ? ಆವಾಗ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು ವೆಯ್ಟ್ ಮಾಡಬೇಕು ರಿಸಲ್ಟ್ಗೆ. ಅದರಲ್ಲಿ ಒಂದು ಕಾಲೇಜಲ್ಲಿ ನೀವು 10 ಕಾಲೇಜ್ ಆಯ್ಕೆ ಮಾಡಿದರೆ ಅಲ್ಲಿ ಒಂದು ಕಾಲೇಜನ್ನು ನಿಮಗೆ ಆಯ್ಕೆ ಮಾಡಿ ಕೊಡ್ತಾರೆ. ಓಕೆನಾ? ಸೊ ಇಷ್ಟು ಪ್ರೊಸೀಜರ್ ಆಗುತ್ತೆ ನಿಮಗೆ. ಕಾಲೇಜ್ ಸೆಲೆಕ್ಟ್ ಆದಮೇಲೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಇಷ್ಟು ಪ್ರೊಸೀಜರ್ ಆಗೋ ತನಕ ನೀವು ಏನೂ ಇಲ್ಲ ಅಂದರೂ 2 ರಿಂದ 3 ತಿಂಗಳ ತನಕ ವೇಟ್ ಮಾಡಬೇಕಾಗತ್ತೆ. ಪೇಷನ್ಸ್ ಇದ್ದರೆ ವೇಟ್ ಮಾಡಬೇಕು. ಸೀಟ್ ಸಿಗುತ್ತೆ ಬಿಡುತ್ತೆ ಅನ್ನೋದನ್ನು ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಗೊತ್ತಾಗುತ್ತೆ. ಈಗಂತೂ ಏನು ಗೊತ್ತಾಗೋದಿಲ್ಲ.